ಹಲೋ ಎಲ್ಲರಿಗೂ. ಈ ಓನಲ್ಲಿ ನಾವು ಹೇಗೆ ಎಕ್ಸ್ಟೆಂಡ್ ಫೇರ್ ಅನ್ನು ಕನ್ಫಿಗರ್ ಮಾಡಬೇಕು ಅಂತ ತೋರಿಸ್ತೀವಿ. ಬುಕಿಂಗ್ ಆನಲ್ಲಿ ಬಲಗಡೆಯಲ್ಲಿ ಕ್ವಿಕ್ ಲಿಂಕ್ಸ್ ಆರೋ ಮಾರ್ಕ್ ಆಪ್ಷನ್ ಕಾಣಿಸುತ್ತೆ. ಈ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸ್ಕ್ರಾಲ್ ಡೌನ್ ಮಾಡಿ. ಇಲ್ಲಿ ಎಕ್ಸ್ಟೆಂಡ್ ಫೇರ್ ಸೆಟ್ಟಿಂಗ್ ಆಪ್ಷನ್ ಕಾಣಿಸುತ್ತೆ. ಕ್ಲಿಕ್ ಮಾಡಿ ಈ ಆಪ್ಷನ್ ಮೇಲೆ. ಈಗ ಎಕ್ಸ್ಟೆಂಡ್ ಫೇರ್ ಸೆಟ್ಟಿಂಗ್ ಪೇಜ್ ಓಪನ್ ಆಗಿದೆ. ಇಲ್ಲಿ ನಾವು ಸರ್ವಿಸ್ ಫೀಲ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬಹುದು. ಎಲ್ಲ ಆಕ್ಟಿವ್ ಸರ್ವಿಸಸ್ಗಳು ಡ್ರಾಪ್ ಡೌನ್ ಒಳಗೆ ಕಾಣಿಸುತ್ತವೆ. ಡ್ರಾಪ್ ಡೌನ್ ನಿಂದ ಯಾವ ಸರ್ವಿಸ್ ಅಡಿಯಲ್ಲಿ ಎಕ್ಸ್ಟೆಂಡ್ ಫೇರ್ ಕ್ರಿಯೇಟ್ ಮಾಡಬೇಕು ಅದನ್ನ ಆಯ್ಕೆ ಮಾಡಿ. ಉದಾಹರಣೆಗೆ ನಾವು ಬ್ಯಾಂಗಲೋರ್ ಟು ಚೆನ್ನೈ ಆಯ್ಕೆ ಮಾಡ್ತಿದ್ದೀವಿ. ಇಲ್ಲಿ 3 ಆಪ್ಷನ್ಸ್ ಇವೆ: ಕಾಪಿ ಫೇರ್ ಓನ್ಲಿ ಮತ್ತು ಕಾಪಿ ಫೇರ್ ಅಂಡ್ ಕಟ್ ರೂಟ್ ಫೇರ್. ಈ ಕಾಪಿ ಆಪ್ಷನ್ ಬಳಸಿದ್ರೆ ರೂಟ್ ಲೆವೆಲ್ ಮತ್ತು ರೆಸರ್ವೇಷನ್ ಲೆವೆಲ್ನಲ್ಲಿರುವ ಎಲ್ಲವೂ ಕಾಪಿ ಆಗತ್ತೆ. ಮೇನ್ ಒರಿಜಿನ್, ಡೆಸ್ಟಿನೇಷನ್, ಮಲ್ಟಿ ಸ್ಟೇಷನ್, ಬೋರ್ಡಿಂಗ್ ಸ್ಟೇಜ್, ಡ್ರಾಪಿಂಗ್ ಸ್ಟೇಜ್ ಮತ್ತು ಫೇರ್ ಕಮಿಷನ್ ಸೇರಿ. ನಾವು ಕಾಪಿ ಫೇರ್ ಓನ್ಲಿ ಆಯ್ಕೆ ಮಾಡಿದ್ರೆ ಆ ವಿಶೇಷ ದಿನದ ಫೇರ್ ಮಾತ್ರ ಕಾಪಿ ಆಗತ್ತೆ. ನಾವು ಕಾಪಿ ಫೇರ್ ಅಂಡ್ ಕಟ್ ರೂಟ್ ಫೇರ್ ಆಯ್ಕೆ ಮಾಡಿದ್ರೆ ಆ ದಿನದ ಫೇರ್ ಜೊತೆಗೆ ಕಟ್ ರೂಟ್ ಫೇರ್ ಕೂಡ ಕಾಪಿ ಆಗತ್ತೆ. ಉದಾಹರಣೆಗೆ ಈಗ ನಾವು ಕಾಪಿ ಫೇರ್ ಓನ್ಲಿ ಆಯ್ಕೆ ಮಾಡ್ತೀವಿ. 2 ಆಪ್ಷನ್ಸ್ ಇವೆ: ಡೇಟ್ ರೇಂಜ್ ಮತ್ತು ಮಲ್ಟಿಪಲ್ ಡೇಸ್. ಡೇಟ್ ರೇಂಜ್ನಲ್ಲಿ 2 ಫೀಲ್ಡ್ಸ್ ಇವೆ: ಸ್ಟಾರ್ಟ್ ಡೇಟ್ ಮತ್ತು ಎಂಡ್ ಡೇಟ್. ಆದ್ದರಿಂದ ನಾವು ಆ ರೇಂಜ್ಗೆ ಸ್ಟಾರ್ಟ್ ಡೇಟ್ ಮತ್ತು ಎಂಡ್ ಡೇಟ್ ಸೆಟ್ ಮಾಡಬಹುದು. ನಾವು ಮಲ್ಟಿಪಲ್ ಡೇಟ್ಸ್ ಆಯ್ಕೆ ಮಾಡಿದ್ರೆ ಡೇಟ್ಸ್ ಆರಿಸೋ ಆಪ್ಷನ್ ಸಿಗತ್ತೆ. ಈ ಕ್ಯಾಲೆಂಡರ್ ಫೀಲ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಬೇಕಾದ ಡೇಟ್ಸ್ ಆಯ್ಕೆ ಮಾಡಬಹುದು. ನೀವು ಮಲ್ಟಿಪಲ್ ಡೇಟ್ಸ್ ಆಯ್ಕೆ ಮಾಡಬಹುದು. ಬೇಡ ಅನ್ನಿಸೋ ದಿನಗಳನ್ನು ಸ್ಕಿಪ್ ಮಾಡಬಹುದು ಕೂಡ. ಬೇಕಾದ ಡೇಟ್ಸ್ ಇಲ್ಲೇ ಸೆಲೆಕ್ಟ್ ಮಾಡಿ. ಈಗ ಡೇಟ್ ರೇಂಜ್ ವೈಸ್ ಹೇಗೆ ಅಂತ ತೋರಿಸ್ತೀವಿ. ಮೊದಲು ಸ್ಟಾರ್ಟ್ ಡೇಟ್ ಆಯ್ಕೆ ಮಾಡಿ. ಕ್ಯಾಲೆಂಡರ್ ಮೇಲೆ ಕ್ಲಿಕ್ ಮಾಡಿ. ನಾವು ಡಿಸೆಂಬರ್ ಆಯ್ಕೆ ಮಾಡ್ತೀವಿ. ನಂತರ ಎಂಡ್ ಡೇಟ್ ಇದೆ. ಕ್ಯಾಲೆಂಡರ್ ಮೇಲೆ ಕ್ಲಿಕ್ ಮಾಡಿ. ನಂತರ ಎಂಡ್ ಡೇಟ್ ಆಯ್ಕೆ ಮಾಡಿ. ಮುಂದೆ ವೀಕ್ಲಿ ಶೆಡ್ಯೂಲ್ ಈಗಾಗಲೇ ಎಲ್ಲ ದಿನಗಳು ಸೆಲೆಕ್ಟ್ ಆಗಿರುವಂತೆ ಸೆಟ್ ಆಗಿದೆ. ಈಗ ನಿಮಗೆ ಬೇಕಾದ ದಿನದಿಂದ ಫೇರ್ ಪಿಕ್ ಮಾಡಬೇಕು. ಡೇಟ್ ಪೇಜ್ ಸೆಲೆಕ್ಷನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಕ್ಯಾಲೆಂಡರ್ನಲ್ಲಿ ಕಾಪಿ ಮಾಡಬೇಕಾದ ದಿನದ ಫೇರ್ ಆಯ್ಕೆ ಮಾಡಿ. ಉದಾಹರಣೆಗೆ ನಾವು ಡಿಸೆಂಬರ್ 1 ಕಲ್ಲು ಆಯ್ಕೆ ಮಾಡ್ತೀವಿ. ಆಮೇಲೆ ಕ್ರಿಯೇಟ್ ರೆಡ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ. ಓಕೆ ಕ್ಲಿಕ್ ಮಾಡಿ. ಈಗ ಎಕ್ಸ್ಟೆಂಡ್ ಫೇರ್ ರೆಡ್ ಕಾರ್ಡ್ ಕ್ರಿಯೇಟ್ ಆಗಿದೆ. ಚೆಕ್ ಮಾಡ್ಬೇಕಂದ್ರೆ ಮೊದಲು ಯಾವ ಸರ್ವಿಸ್ಗೆ ನೀವು ಕ್ರಿಯೇಟ್ ಮಾಡಿದ್ದೀರೋ ಅದನ್ನ ನೋಡಿ. ಬ್ಯಾಂಗಲೋರ್ ಟು ಚೆನ್ನೈ ಸ್ಟುವರ್ಗೆ ನಾವು ಎಕ್ಸ್ಟೆಂಡ್ ಫೇರ್ ಕ್ರಿಯೇಟ್ ಮಾಡಿದ್ದೀವಿ. ನಂತರ ಬುಕಿಂಗ್ ಪೇಜ್ಗೆ ಹೋಗಿ ಮೆನ್ಯೂ ಮೇಲೆ ಕ್ಲಿಕ್ ಮಾಡಿ. ಮೆನ್ಯೂ ಒಳಗೆ ರೂಟ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಬ್ಯಾಂಗಲೋರ್ ಅಂತ ಹುಡುಕಿ. ಇದೇ ಸರ್ವಿಸ್ಗೆ ನಾವು ರೇಟ್ ಕಾರ್ಡ್ ಕ್ರಿಯೇಟ್ ಮಾಡಿದ್ದೀವಿ. ಬಲಗಡೆ ಮಾಡಿಫೈ ಆಪ್ಷನ್ ಕಾಣಿಸುತ್ತೆ. ಮಾಡಿಫೈ ಮೇಲೆ ಕ್ಲಿಕ್ ಮಾಡಿ. ನಂತರ ರೇಟ್ ಕಾರ್ಡ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಎಕ್ಸ್ಟೆಂಡ್ ಫೇರ್ ಸೆಟ್ಟಿಂಗ್ ಅಡಿ ನಾವು ಕ್ರಿಯೇಟ್ ಮಾಡಿದ ರೇಟ್ ಕಾರ್ಡ್ ನೋಡಬಹುದು. ಸ್ಟಾರ್ಟ್ ಡೇಟ್ ಡಿಸೆಂಬರ್ 1 ಕಲ್ಲು, ಎಂಡ್ ಡೇಟ್ ಡಿಸೆಂಬರ್ 7 th ಮತ್ತು ಕ್ರಿಯೇಟೆಡ್ ಡೇಟ್ ನವೆಂಬರ್ 30th. ಎಕ್ಸ್ಟೆಂಡ್ ಫೇರ್ ಸೆಟ್ಟಿಂಗ್ ಅಡಿಯಲ್ಲಿ ಯಾವ ರೇಟ್ ಕಾರ್ಡ್ ಬೇಕಾದ್ರೂ ಕ್ರಿಯೇಟ್ ಮಾಡ್ಬೇಕಂದ್ರೆ ನೀವು ಎಕ್ಸ್ಟೆಂಡ್ ಫೇರ್ ಸೆಟ್ಟಿಂಗ್ ಆಪ್ಷನ್ ಬಳಸಿ ಮಲ್ಟಿಪಲ್ ಸರ್ವಿಸ್ ರೇಟ್ ಕಾರ್ಡ್ಸ್ ಕ್ರಿಯೇಟ್ ಮಾಡಬಹುದು. ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ಸ್. ದಿನ ಚೆನ್ನಾಗಿರಲಿ.